ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಮಾನಸ ತಪಸ್ಸು ಎಂಬ 168ನೆಯ ಉಪನ್ಯಾಸಕ್ಕೆ ಸ್ವಾಗತ. ತಪಸ್ಸು ಎಂಬ ಶಬ್ದಕ್ಕೆ ಯಾವುದೋ ಒಂದು ರಹಸ್ಯಾರ್ಥವಿದೆ ಎಂದು ಭಾವಿಸಬಾರದು. ಶರೀರ ವಾಂಗ್ ಮನಸ್ಸುಗಳು ನಮ್ಮ ಅಧೀನವಾಗಿದ್ದು ಸರಿಯಾದ ಮಾರ್ಗದಲ್ಲಿ ಮಾತ್ರ ನಡೆಯುತ್ತಿದ್ದರೆ ತಪಸ್ಸಾಯಿತು. ಮನಸ್ಸೇ ಮುಂತಾದವುಗಳು ಯಾವುದಾದರೂ ಕಟ್ಟಿಗೆ ಸಿಕ್ಕಿಕೊಂಡರೆ ಅವಕ್ಕೆ ತಾಪವಾಗುತ್ತದೆ. ಶರೀರವನ್ನು, ವಾಕ್ಕನ್ನು, ಮನಸ್ಸನ್ನು ಸರಿಯಾದ ಹಾದಿಗೆ ಬಿಡುವುದಕ್ಕೆ ಅವನ್ನು ನಿರ್ಬಂಧದಲ್ಲಿಟ್ಟು ಅವಕ್ಕೆ ತಾಪವನ್ನು ಉಂಟು ಮಾಡಬೇಕಾಗುತ್ತದೆ. ಆಗ ಆಯಾ ತಪಸ್ಸಾಗುವುದು. ಶರೀರ ವಾಂಗ್ ಮನಸ್ಸುಗಳನ್ನು ನಾವು ಯಾವ ಅಭ್ಯಾಸಕ್ಕೆ ಒಳಪಡಿಸುವೆವೋ ಆಯಾ ರೀತಿಯಲ್ಲಿಯೇ ಅವು ಸ್ವಲ್ಪ ಕಾಲದ ಮೇಲೆ ಸ್ವಭಾವದಿಂದಲೇ ನಡೆಯುವುದಕ್ಕೆ ಪ್ರಾರಂಭಿಸುತ್ತವೆ. ಹೀಗೆ ಅವುಗಳನ್ನು ಅಭ್ಯಾಸದಿಂದ ತಿದ್ದುವುದೇ ತಪಸ್ಸು. ಹಿಂದೆ ಶರೀರವನ್ನು, ವಾಕ್ಕನ್ನು ಯಾವ ಅಭ್ಯಾಸಕ್ಕೆ ಒಳಪಡಿಸಿದರೆ ಅವುಗಳ ತಪಸ್ಸಾಗುವವು ಎಂಬುದನ್ನು ತಿಳಿಸಿದ್ದಾಯಿತು. ಈ ದಿನ ಮಾನಸ ತಪಸ್ಸನ್ನು ವಿವರಿಸಬೇಕಾಗಿದೆ. ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಯತೆ. ಮನಃಪ್ರಸಾದವೆಂದರೆ ಮನಸ್ಸು ತಿಳಿಯಾಗುವುದು. ನಮ್ಮ ಮನಸ್ಸಿಗೆ ಆಗಾಗ್ಗೆ ಬಗೆ ಬಗೆಯ ಕಲ್ಮಶಗಳು ಬಂದು ಸೇರಿಕೊಳ್ಳುತ್ತಿರುವವು. ನೀರು ಶುದ್ಧವಾಗಬೇಕಾದರೆ 2 ಬಗೆಯುಂಟು. ಕಲ್ಮಶವು ಕೆಳಗೆ ಇಳಿದು ನಿಂತ ಮೇಲೆ ಶುದ್ಧವಾಗುವುದು ಒಂದು ಬಗೆ. ಅದನ್ನು ಶೋಧಿಸಿ ಅಥವಾ ಪತಂಗಿಸಿ ಕಲ್ಮಶವನ್ನೆಲ್ಲ ತೆಗೆದುಹಾಕಿದರೆ ಶುದ್ಧವಾಗುವುದು ಮತ್ತೊಂದು ಬಗೆ. ಹೀಗೆಯೇ ನಾವು ಮಾಡುತ್ತಿರುವ ವ್ಯವಹಾರದಿಂದ ಕೆಲವು ಸಂಸ್ಕಾರಗಳಾಗಿ ನಮ್ಮ ಮನಸ್ಸಿನಲ್ಲಿ ಅವ್ಯಕ್ತವಾಗಿರುವ ತೋರುವ ಪ್ರಸನ್ನತೆಯು ಒಂದು ಬಗೆ. ಪೂರ್ಣವಾಗಿ ಎಲ್ಲ ಕಲ್ಮಶದ ಸಂಸ್ಕಾರವು ಹೋಗಿ ಆಗುವ ಪ್ರಸನ್ನತೆಯು ಮತ್ತೊಂದು ಬಗೆ. ಅವ್ಯಕ್ತವಾಗಿರುವ ಸಂಸ್ಕಾರಗಳು ನಿಮಿತ್ತ ವಿಶೇಷದಿಂದ ತಟ್ಟನೆ ಎದ್ದುಕೊಳ್ಳುವವು. ವರ್ತಮಾನ ಪತ್ರಿಕೆಗಳಲ್ಲಿ ಚೂಬಾಣ, ಕೋಸುಂಬರಿ ಎಂದು ಮುಂತಾಗಿ ಹಾಸ್ಯಗರ್ಭಿತವಾಗಿ ಬರೆಯುವ ಮರ್ಮೋದ್ಘಾಟನೆಯ ವಾಕ್ಯಗಳಿಂದ ಮೊದಲು ಮನಸ್ಸು ಪ್ರಸನ್ನವಾಗಿದ್ದಂತೆ ತೋರುತ್ತಿದ್ದವರಿಗೂ ತಟ್ಟನೆ ಕೋಪಾದಿಗಳು ಉದ್ರಿಕ್ತವಾಗುವುದು ನಮ್ಮಗಳ ಅನುಭವದಲ್ಲಿದೆ. ಇದಕ್ಕೆ ಕಾರಣ ಅವರ ಮನಸ್ಸಿನಲ್ಲಿ ಕೋಪಾದಿಗಳ ಸಂಸ್ಕಾರಗಳು ಅವ್ಯಕ್ತವಾಗಿದ್ದುಕೊಂಡದ್ದೇ ಆಗಿರುತ್ತದೆ. ನಮ್ಮ ಮನಸ್ಸಿನಲ್ಲಿ ಅವ್ಯಕ್ತವಾಗಿರುವ ಕಲ್ಮಶವು ಎಂದಿಗೂ ಆತ್ಯಂತಿಕವಾಗಿ ನಾಶವಾಗಿರುವುದಿಲ್ಲ. ತಳದಲ್ಲಿ ಕೆಸರಿರುವ ಕೆರೆಯ ನೀರಿನಂತೆ ಮನಸ್ಸು ಪ್ರಸನ್ನವಾಗಿ ತೋರಿದರೆ ಸಾಲದು. ನಿಜವಾದ ಪ್ರಸನ್ನತೆ ಇರಬೇಕಾದರೆ ಕಲ್ಮಶವು ಅತ್ಯಂತವಾಗಿ ಹೋಗಿರಬೇಕು. ಮನಸ್ಸಿನ ಪ್ರಸನ್ನತೆಯು ನಮಗೆ ವಶವಾಗಬೇಕಾದರೆ ಏನೇ ಆಗಲಿ ನನ್ನ ಮನಸ್ಸನ್ನು ನಾನು ಕೆಡಿಸಿಕೊಳ್ಳುವುದಿಲ್ಲ ಎಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಹಾಗಾದರೆ ಮನಸ್ಸಿನಲ್ಲಿ ರಜಸ್ತಮೋ ಗುಣಗಳಿಗೆ ಅವಕಾಶವಿಲ್ಲದಂತೆ ಆಗಿ ಅದು ಪ್ರಸನ್ನವಾಗುತ್ತದೆ. ಯಾರು ಪರಮೇಶ್ವರನನ್ನೇ ಮನಸ್ಸಿನಲ್ಲಿಟ್ಟುಕೊಂಡಿರುತ್ತಾರೋ ಅವರಿಗೆ ಎಂದೆಂದಿಗೂ ಚಿತ್ತ ಕಾಲುಷ್ಯ ಉಂಟಾಗುವುದೇ ಇಲ್ಲ. ತಾನು ಪ್ರಸನ್ನನಾಗಿದ್ದರೆ ತನ್ನ ಸುತ್ತು ವಲಯವೆಲ್ಲವೂ ಪ್ರಸನ್ನವಾಗಿರುತ್ತದೆ. ಮನಃ ಪ್ರಸನ್ನತೆ ಎಂಬುದು ಪ್ರಪಂಚಕ್ಕೆ ಒಂದು ದೊಡ್ಡ ಉಪಕಾರವಾಗಿರುತ್ತದೆ. ನಮ್ಮ ಮನಸ್ಸಿನ ಅಪ್ರಸನ್ನತೆಯಿಂದ ನಮ್ಮ ಸುತ್ತಲಿನ ಪ್ರಪಂಚವೆಲ್ಲ ಕಲುಷಿತವಾಗಿ ಮಾಡುವುದು ಎಂದಿಗೂ ಸರಿಯಲ್ಲ.
ಆದ್ದರಿಂದ ಮನಃಪ್ರಸನ್ನತೆ ಎಂಬುದು ಒಂದು ದೊಡ್ಡ ತಪಸ್ಸಾಗಿರುತ್ತದೆ. ಇನ್ನು ಸೌಮ್ಯತ್ವವು ಮನಃಪ್ರಸಾದವು ಹೊರಸೂಸಿದರೆ ಕಾಣಿಸಿಕೊಳ್ಳುವುದೇ ಸೌಮ್ಯತ್ವವು. ಮುಖದಲ್ಲಿರುವ ಪ್ರಸನ್ನತೆಗೆ ಮುಂತಾದ ಕಾರ್ಯದಿಂದ ಊಹಿಸಬಹುದಾಗಿರುವ ಸೌಮನಸ್ಯವೆಂಬುದು ವೃತ್ತಿ ವಿಶೇಷವಿದು. ಹಿಂದೆ ಒಬ್ಬ ಉಪಾಧ್ಯಾಯರು ಯತ್ನವಿಲ್ಲದೆ ವಿದ್ಯಾರ್ಥಿಗಳನ್ನು ಬೆತ್ತದಿಂದ ಹೊಡೆದು ಶಿಕ್ಷಿಸಬೇಕಾಗಿ ಬಂದಾಗ ಅವರನ್ನು ರಹಸ್ಯವಾದ ಸ್ಥಳಕ್ಕೆ ಕರೆದು ದಂಡಿಸಿ ಅವರಿಗಾಗಿರುವ ವ್ಯಥೆಯು ಮುಖಭಾವದಿಂದ ಹೊರಗಿನವರಿಗೆ ತಿಳಿಯದಂತೆ ಆಗುವವರೆಗೂ ಅಲ್ಲಿಯೇ ಕುಳ್ಳಿರಿಸಿಕೊಂಡಿದ್ದು ಬುದ್ಧಿವಾದವನ್ನು ಹೇಳಿ ಹೊರಕ್ಕೆ ಕಳುಹಿಸಿಕೊಡುತ್ತಿದ್ದುದು ನನ್ನ ನೆನಪಿನಲ್ಲಿದೆ. ಇಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ತಮ್ಮ ಸೌಮನಸ್ಯವನ್ನು ಸ್ವಲ್ಪ ಹೊತ್ತು ಕಳೆದುಕೊಂಡಿದ್ದರೆಂಬುದು ಯಾವ ಹೊರಗಿನ ಚಿಹ್ನೆಯಿಂದಲೂ ಗೊತ್ತಾಗುತ್ತಿರಲಿಲ್ಲ. ಮನುಷ್ಯನು ಪ್ರಯತ್ನ ವಿಶೇಷದಿಂದ ತನ್ನ ಮುಖಮುದ್ರೆಯಲ್ಲಿ ಯಾವ ಮಾರ್ಪಾಡು ತೋರದಂತೆ ಮಾಡಿಕೊಳ್ಳಬಹುದು. ಇಂಥ ಸಂದರ್ಭಗಳಲ್ಲಿ ಒಳಗಿನ ಮನಸ್ಸಿನ ಸೌಮನಸ್ಯವಿಲ್ಲದಿದ್ದರೂ ಅದು ಇದೆ ಎಂಬ ಭ್ರಾಂತಿಯು ಹೊರಗಿನವರಿಗೆ ಉಂಟಾಗಬಹುದು. ಆದರೆ ತನ್ನ ಮನಸ್ಸಿನಲ್ಲಿ ಸೌಮ್ಯತ್ವವಿದೆಯೋ ಇಲ್ಲವೋ ಎಂಬುದನ್ನು ತಾನು ಸಂಶಯ ಪಡುವುದಕ್ಕೆ ಎಂದಿಗೂ ಕಾರಣವಿರುವುದಿಲ್ಲ. ಏಕೆಂದರೆ ಹೊರಗಿನವರು ಅರಿಯಲಿ ಬಿಡಲಿ ಮನಸ್ಸಿನಲ್ಲಿ ಆಗುವ ಏರುಪೇರುಗಳನ್ನು ಆಗಿಂದಾಗ್ಗೆ ತನ್ನ ಅನುಭವಕ್ಕೆ ಬಂದೇ ಬರುತ್ತವೆ. ಹಾಗೆ ಸ್ವಸಂವೇದ್ಯವಾದ ಸೌಮ್ಯತ್ವವನ್ನು ಸಂಪಾದಿಸಿಕೊಳ್ಳುವುದನ್ನೇ ಇಲ್ಲಿ ಮಾನಸ ತಪಸ್ಸೆಂದು ಕರೆದಿರುವುದು. ಮೌನ ಇದು ವಾಂಗ್ಮಯ ತಪಸ್ಸಿಗೆ ಸೇರಬೇಕಲ್ಲವೇ ಎಂದು ಕೆಲವರು ಶಂಕಿಸಬಹುದು. ಆದರೆ ಇಲ್ಲಿ ಹೇಳಿರುವುದು ಕೇವಲ ಮಾತನಾಡದೇ ಇರುವ ಮೌನವಲ್ಲ, ತತ್ವದ ಮನನ ರೂಪವಾದ ಮೌನವೇ ಇಲ್ಲಿ ವಿವಕ್ಷಿತವಾಗಿರುತ್ತದೆ. ವಿದ್ವಾಂಸರಿರುವಲ್ಲಿ ನಾಚಿಕೆಯಿಂದಲೋ ಅಂಜಿಕೆಯಿಂದಲೋ ಪಂಡಿತರಲ್ಲದವರು ಮೌನದಿಂದಿರಬಹುದು. ವಾಂಗ್ಮೌನವನ್ನು ಕೂಡ ಯಾವುದೋ ಒಂದು ಸಂಕಲ್ಪದಿಂದಲೇ ಮಾಡುತ್ತಾರೆ. ಆದ್ದರಿಂದ ಮೌನಕ್ಕೆ ಮನಸ್ಸು ಪ್ರಧಾನವು. ಬೆಂಕಿಯಲ್ಲಿ ಬೀಳುವಾಗ ಮನಸ್ಸಿನಲ್ಲಿ ವ್ಯಥೆಯಿಂದ ಚಡಪಡಿಸುತ್ತಿದ್ದರೂ ಮಾತನಾಡದೆ ಸುಮ್ಮನಿರುವುದು ಮೌನವಾಗಲಾರದು. ಆದ್ದರಿಂದ ವಾಂಗ್ಮೌನವಿದ್ದರೂ ಅಮೌನಿಯಾಗಿರಬಹುದು. ಹೀಗೆಯೇ ಪರಮಾತ್ಮನ ನಾಮೋಚ್ಚರಣೆಯೇ ಮುಂತಾದವುಗಳಿಂದ ಮೌನಕ್ಕೆ ಯಾವ ಭಂಗವೂ ಬಾರದಿರುವುದಾದರೆ ಆಗಲೂ ಮೌನಿಯೇ ಎನಿಸಿರಬಹುದು. ಒಂದೂರಿನಲ್ಲಿ ಒಬ್ಬರು ತಾವು ಮೌನವಾಗಿದ್ದೇವೆಂದು ತಿಳಿಸುವುದಕ್ಕಾಗಿ ರಾಮ ರಾಮ ಎಂದೇ ಬೇರೆ ಬೇರೆಯ ಧ್ವನಿಗಳಿಂದಲೂ ಅಭಿನಯಗಳಿಂದಲೂ ತಮ್ಮ ಮನೋಭಾವಗಳನ್ನು ತಿಳಿಸುತ್ತಿದ್ದರು. ಅದೊಂದು ಬಗೆಯ ಅಮೌನವೇ. ಆದ್ದರಿಂದ ಇಲ್ಲಿ ತತ್ವ ಮನನ ರೂಪವಾದ ಮೌನವನ್ನೇ ಮೌನವೆಂದು ಕರೆದಿದೆಯಾದ್ದರಿಂದ ಅದನ್ನು ಮಾನಸವೆಂದು ಕರೆಯುವುದರಲ್ಲಿ ಯಾವ ದೋಷವೂ ಇರುವುದಿಲ್ಲ. ಆತ್ಮವಿನಿಗ್ರಹವೆಂದರೆ ಮನಸ್ಸನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವುದು. ಶರೀರ, ಇಂದ್ರಿಯ, ಮನಸ್ಸು ಇವುಗಳಿಗೂ ಆತ್ಮ ಶಬ್ದವನ್ನು ಸಂಸ್ಕೃತದಲ್ಲಿ ಉಪಯೋಗಿಸುತ್ತಾರೆ. ಮನಸ್ಸು ನಮ್ಮದೇ ಆದರೂ ಅದು ಯಾವಾಗ ಏನೇನು ಮಾಡುತ್ತದೆ ಎಂಬುದು ನಮ್ಮಲ್ಲಿ ಅನೇಕರಿಗೆ ತಿಳಿದಿರುವುದಿಲ್ಲ. ಎಷ್ಟೋ ವೇಳೆ ನಮ್ಮ ಮನಸ್ಸು ನಮಗೂ ಅರಿವಿಲ್ಲದೆಯೇ ವಿಷಯಗಳ ಕಡೆಗೆ ಓಡಿಬಿಡುತ್ತದೆ. ಚಿಕ್ಕ ಮಕ್ಕಳ ಸ್ಕೂಲಿನಲ್ಲಿ ಹುಡುಗರು ಉಪಾಧ್ಯಾಯನ ಕಡೆಗೆ ಲಕ್ಷ್ಯವಿಟ್ಟಿದ್ದರೂ ಹೊರಗಡೆಯಲ್ಲಿ ಯಾವುದಾದರೂ ದೋಣು, ಓಲಗ ಮುಂತಾದ ವಾದ್ಯಗಳ ಧ್ವನಿಯನ್ನು ಕೇಳಿ ತಮಗೂ ಗೊತ್ತಿಲ್ಲದೆಯೇ ಆ ಕಡೆಗೆ ಓಡಿ ಹೋಗುವುದುಂಟು. ಅದರಂತೆಯೇ ನಾವು ನಮ್ಮ ಮನಸ್ಸಿಗೆ ಪರವಶರಾಗಿ ಅನೇಕ ವೇಳೆಗಳಲ್ಲಿ ಚಾಂಚಲ್ಯವನ್ನು ತೋರಿಸುವೆವು.
ಕೆಲವರು ವರ್ತಮಾನ ಪತ್ರಿಕೆಗಳಿಂದ ಆಕೃಷ್ಟರಾಗಿ ಅದನ್ನು ಓದುವ ಚಟಕ್ಕೆ ಮನಸ್ಸನ್ನು ಹರಿಯಬಿಟ್ಟುಕೊಂಡಿರುತ್ತಾರೆ. ಮತ್ತೆ ಕೆಲವರು ಹೋಟೆಲ್ಲು ತಿಂಡಿಯ ರುಚಿಗೆ ಅಥವಾ ಜೂಜಿಗೆ ತಮ್ಮ ಮನಸ್ಸನ್ನು ಮಾರಿಕೊಂಡು ಬಿಟ್ಟಿರುತ್ತಾರೆ. ಇಂಥ ಸಂದರ್ಭಗಳಲ್ಲಿ ಅವರಿಗೆ ಆತ್ಮ ವಿನಿಗ್ರಹವಿರುವುದಿಲ್ಲ. ತಮ್ಮ ಮನಸ್ಸು ಯಾವಾಗ ಯಾವ ಕಡೆಗೆ ತಿರುಗಬೇಕೆಂದು ನಾವು ಇಚ್ಛಿಸುತ್ತೇವೋ ಆಯಾ ಕಡೆಗೆ ಅದು ನಮ್ಮ ವಶದಲ್ಲಿದ್ದುಕೊಂಡು ತಿರುಗುವ ಹಾಗಿದ್ದರೆ ನಮಗೆ ಆತ್ಮ ವಿನಿಗ್ರಹವು ಅಳವಟ್ಟಿದೆ ಎನ್ನಬಹುದು. ಸಾಧನಗಳ ವಿಷಯವಾಗಿ ಓದುವುದು ಮಾತನಾಡುವುದು ಸುಲಭ, ಆದರೆ ಅವುಗಳು ನಿಜವಾಗಿ ನಮಗೆ ಅಳವಡುವುದು ಅಭ್ಯಾಸದಿಂದ ಆಗಬೇಕು. ಇದರಂತೆಯೇ ಆತ್ಮ ವಿನಿಗ್ರಹವನ್ನು ಅರಿಯಬೇಕು. ಆತ್ಮ ವಿನಿಗ್ರಹವು ನಮಗೆ ನಿಜವಾಗಿ ಅಳವಟ್ಟಿದ್ದರೆ ಅದೊಂದು ಬಗೆಯ ಮಾನಸ ತಪಸ್ಸಾಗುವುದು. ಭಾವ ಸಂಶುದ್ಧಿ. ಮತ್ತೊಬ್ಬರೊಡನೆ ವ್ಯವಹಾರ ಮಾಡುತ್ತಿರುವಾಗ ಒಳಗೊಂದು ಹೊರಗೊಂದು ಇಲ್ಲದಂತೆ ಅಮಾಯಿತ್ವವುಳ್ಳವನಾಗಿರುವುದೇ ಭಾವ ಸಂಶುದ್ಧಿ ಎಂಬ ಗುಣವು. ಉಪನ್ಯಾಸ ಮಾಡಿದವರನ್ನು ಭಾಷಣದಲ್ಲಿ ಯಾವ ಗುಣವನ್ನು ಕಾಣದಿದ್ದರೂ ಹೊಗಳುವುದು, ಒಬ್ಬರ ವಿಷಯದಲ್ಲಿ ನಮಗೆ ಪ್ರೀತಿ ಇಲ್ಲದಿದ್ದರೂ ಪ್ರೀತಿಯನ್ನು ತೋರಿಸುವುದು, ಇವೆಲ್ಲ ಭಾವ ಸಂಶುದ್ಧಿ ಇಲ್ಲದ್ದರ ಫಲವು. ಯಾರನ್ನಾದರೂ ಸರಳತೆಯಿಂದ ಕಾಣುವ ಮಕ್ಕಳ ಮನಸ್ಸಿನಲ್ಲಿ ಭಾವ ಸಂಶುದ್ಧಿ ಇರುತ್ತದೆ. ಭಾವ ಸಂಶುದ್ಧಿಯಿಂದಲೇ ವ್ಯವಹಾರವನ್ನೆಲ್ಲ ಜಯಿಸುವುದು ಕಷ್ಟ. ಏಕೆಂದರೆ ನಾವು ವ್ಯವಹರಿಸುವ ಸಂದರ್ಭದಲ್ಲಿ ನಿಯತವಾಗಿ ಮನಃಶುದ್ಧಿಯಿಂದ ಇರುವ ಜನರೇ ನಮಗೆ ಸಿಕ್ಕುವುದಿಲ್ಲ. ಆದರೂ ಕೊನೆಗೂ ಭಾವಶುದ್ಧಿ ಇರುವವನಿಗೆ ಒಟ್ಟಿನಲ್ಲಿ ಹೆಚ್ಚಿನ ಲಾಭವಾಗುತ್ತದೆ. ಮಾಯಾವಿಯಾಗಿ ವ್ಯವಹಾರ ಮಾಡುವವನು ಒಂದೆರಡು ಸಲ ಗೆದ್ದರೂ ಕೊನೆಗೆ ಅವನ ಯೋಗ್ಯತೆ ಜನರಿಗೆ ಗೊತ್ತಾಗಿ ಬಿಡುತ್ತದೆ. ಮುಂದೆ ಅವನೊಡನೆ ವ್ಯವಹರಿಸುವುದಕ್ಕೆ ಎಲ್ಲರೂ ಅಂಜುತ್ತಿರುತ್ತಾರೆ. ಸ್ವಲ್ಪ ಹೊತ್ತು ಪೂಜೆ, ಜಪ, ಪಾರಾಯಣ ಮುಂತಾದವುಗಳನ್ನು ಮಾಡಿ ಬಳಿಕ ವ್ಯವಹಾರದಲ್ಲಿ ಭಾವ ಸಂಶುದ್ಧಿಯಿಲ್ಲದೆ ನಡೆದರೂ ತಮ್ಮ ಸಾಧನಕ್ಕೆ ಉತ್ತಮ ಫಲವಾಗುವುದೆಂದು ನಂಬುವ ಮೂಢರು ಉಂಟು. ಮಾಡಿದ ಉತ್ತಮ ಸಾಧನಕ್ಕೆ ಫಲವೇನೋ ಉಂಟಾದರೂ ಹೀಗೆ ಆತ್ಮವಂಚನೆ ಮಾಡಿಕೊಂಡು ನಡೆಯುತ್ತಿರುವವರಿಗೆ ಅದರಿಂದಾಗುವ ಫಲವು ಬಹು ಸ್ವಲ್ಪವಾಗಿರುವುದು. ಮಾನಸಿಕ ತಪಸ್ಸಿನಲ್ಲಿ ಭಾವ ಸಂಶುದ್ಧಿ ಎಂಬುದು ಎಲ್ಲಕ್ಕೂ ಹೆಚ್ಚಿನದು. ನಾಸ್ತಿಕನು ಕೂಡ ಸಕಾರಣವಾಗಿ ನಾಸ್ತಿಕನಾಗಿದ್ದುಕೊಂಡು ತನ್ನ ಮನಸ್ಸಿನ ನಿಶ್ಚಯದಂತೆ ನಡೆಯುತ್ತಿದ್ದರೆ ಒಂದಲ್ಲ ಒಂದು ದಿನ ಸತ್ಸಂಗದಿಂದ ಸರಿಯಾದ ಮಾರ್ಗಕ್ಕೆ ಬರಬಹುದು. ಆದರೆ ಕಪಟಿಯಾದವನು ಹೊರಗೆ ಈಶ್ವರನಿದ್ದಾನೆಂದು ಕೂಗುತ್ತಾ ಭಾವಶುದ್ಧಿಯಿಲ್ಲದೆ ಒಳಗೆ ನಂಬಿಕೆ ಇಲ್ಲದವನಾಗಿದ್ದರೆ ಕೆಟ್ಟು ಹೋಗುತ್ತಾನೆ. ಭಾವ ಸಂಶುದ್ಧಿಯಿಂದೊಡಗೂಡಿ ಮಾಡುವ ಸಾಧನವು ಅತ್ಯಲ್ಪವಾದರೂ ಅದು ನಮ್ಮ ಇಡೀ ಜೀವನವನ್ನೇ ವ್ಯಾಪಿಸಿಕೊಂಡು ನಮ್ಮನ್ನು ಬದುಕಿಸುತ್ತದೆ. ಆದ್ದರಿಂದ ಭಾವ ಸಂಶುದ್ಧಿಯಿಂದೊಡಗೂಡಿಯೇ ನಮ್ಮ ಎಲ್ಲ ಸಾಧನಗಳನ್ನು ಮಾಡುತ್ತಿರುವುದು ಉತ್ತಮವಾದ ಮಾನಸ ತಪಸ್ಸಾಗುವುದು. ಶ್ರೋತೃಗಳೇ, ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಮಾನಸ ತಪಸ್ಸು ಎಂಬ ವಿಷಯದ ಕುರಿತಾದ ಉಪನ್ಯಾಸವಾಗಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.